ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಈ ಪ್ರೋಮೋ ನೋಡಿದ್ಮೇಲೆ ಒಂದಂತೂ ಅರ್ಥ ಆಗಿದ್ದೇನೆಂದರೆ, ಈ ಕರ್ಮ ಅನ್ನೋದು ಕಾಣೋದಿಲ್ಲ, ಆದರೆ ಖಂಡಿತವಾಗ್ಲೂ ಕಾಡುತ್ತೆ. ಯಾವುದರಿಂದ ಬೇಕಾದ್ರೂ ನೀವು ತಪ್ಪಿಸ್ಕೋಬೋದು, ಆದರೆ ನೀವು ಮಾಡಿರುವಂಥ ಕರ್ಮಗಳಿಂದ ನೀವು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತ ಅನಿಸಿದೆ. ಯಾಕಂದ್ರೆ ನೆನ್ನೆ ಎಪಿಸೋಡಲ್ಲಿ ಜಾನ್ವಿ ಕಣ್ಣೀರು ಹಾಕಿದ್ರು, ಇವತ್ತು ಅಶ್ವಿನಿ ಗೌಡರು ಕಣ್ಣೀರು ಹಾಕ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ಅವ್ರು ಮಾಡಿರುವಂಥ ಕರ್ಮಗಳು. ಈ ಬಿಗ್ ಬಾಸ್ ಮೇಲೆ ಇವ್ರು ಆಡಿದಂಥ ಆಟಗಳಾಗ್ಬೋದು, ತೋರಿಸಿದಂಥ ದರ್ಪ ಆಗ್ಬೋದು, ದುರಹಂಕಾರದ ಮಾತುಗಳಾಗ್ಬೋದು, ಒಬ್ಬ ವ್ಯಕ್ತಿನ ಚೀಪಾಗಿ ನೋಡಿದಂಥದ್ದಾಗ್ಬೋದು, ಪ್ರತಿಯೊಂದು ಕೂಡ ಮ್ಯಾಟ್ರ್ ಆಗುತ್ತೆ. ಇವಾಗ ಕರ್ಮ ರಿಟರ್ನ್ಸ್ ಅಂತಲೇ ಹೇಳ್ಬೋದು. ಅದ್ರ ಕೂಡ ರಕ್ಷಿತಾ ಶೆಟ್ಟಿ ವಿಷಯದಲ್ಲಿ ತುಂಬ ಚೀಪಾಗಿ ನಡ್ಕೊಂಡ್ರು. ಸೊ ಅದೇ ಒಂದು ವಿಷಯ ಇವ್ರನ್ನ ಯಾವ ಲೆವೆಲ್ಗೆ ಕಾಡ್ತಿದೆ ಅಂದರೆ ಬಿಡ್ತಾನೆ ಇಲ್ಲ, ಕಣ್ಣೀರನ್ನು ಕೂಡ ಹಾಕ್ಸ್ತಾ ಇದೆ. ಜೊತೆಗೆ ಇವಾಗ ಕ್ಯಾಪ್ಟನ್ಸಿ ಓಟದಿಂದ ಕೂಡ ಆಚೆ ಇಟ್ಟಿದ್ದಾರೆ ಇವ್ರನ್ನ ವೈಟ್ ಕಾರ್ಡ್ ಎಂಟ್ರಿಗಳು. ಅದಕ್ಕೆ ಮೇನ್ ಕಾರಣ ಇವರಿಷ್ಟೆಲ್ಲ ಮಾಡಿದಂಥ ಕೆಲಸಗಳೇ, ಅಂದರೆ ಕರ್ಮ ರಿಟರ್ನ್ ಖಂಡಿತವೂ ಆಗಿದೆ ಅಂತ ಹೇಳ್ಬೋದು. ಪ್ರೋಮೋ ತುಂಬ ಚೆನ್ನಾಗಿದೆ. ಪ್ರೋಮೋ ನೋಡ್ಕೊಂಬೋಣ, ಆಮೇಲೆ ಡೀಟೇಲ್ ಮಾತಾಡೋಣ ಬನ್ನಿ. ಫೈನಲಿ ನಿಮ್ಮ ಪ್ರಕಾರ ಯಾರು? ಅಶ್ವಿನಿ ಮ್ಯಾಮ್. ನಾನು ಅಂತ ಎಲ್ಲ ಕಡೆ ಹೇಳ್ಕೊಂತ ಇರ್ತಾರೆ. ಫಸ್ಟ್ ಕ್ಯಾಪ್ಟನ್ಸಿ ಏನಾದ್ರು ಅವ್ರಿಗೆ ಸಿಕ್ಕಿಬಿಟ್ರೆ ತುಂಬಾ ಡಾಮಿನೇಟ್ ಮಾಡಕ್ಕೆ ಖಂಡಿತ ತುಂಬಾ ಕಷ್ಟಪಟ್ಟು ಆಟ ಆಡಿದ್ದೀನಿ. ನಾವೇ ಅವಳನ್ನ ಸ್ಟಾರ್ ಮಾಡೋದು, ಅವ್ರನ್ನ ಸ್ಟಾರ್ ಮಾಡೋದು ಬೇಡ. ರೇಸಲ್ಲೇ ಬಿಟ್ಟಿಲ್ಲ ಅಂದ್ರೆ ಯಾವ ಕುದುರೆ ಗಟ್ಟಿ ಅಂತ ಹೆಂಗ್ ಗೊತ್ತಾಗತ್ತೆ? ಬಿಗ್ ಬಾಸ್ ಮನೆಯ ಅವಮಾನಗಳಾದಾಗ ಅದನ್ನ ಮರೆಯಕ್ಕೂ ಸಾಧ್ಯ ಇಲ್ಲ, ಅದನ್ನ ಮರೆತು ಮುಂದೆ ಹೋಗೋಕ್ಕೂ ಸಾಧ್ಯ ಇಲ್ಲ. ಹೌದು, ನಿಜಾನೇ ಅವ್ರು ಹೇಳಿದ್ದು. ಆದರೆ ಬೇರೆಯವ್ರಿಗೂ ಹಾಗೆ ಅಲ್ವಾ? ಬಿಗ್ ಬಾಸ್ ಮೇಲೆ ಅವಮಾನ ಆದರೆ, ಯಾರೊಬ್ರು ನಮ್ಮನ್ನ ಚೀಪಾಗಿ ನೋಡ್ತಿದ್ದಾರೆ ಅಂದರೆ ಅವ್ರಿಗೆ ಎಷ್ಟು ಕಷ್ಟ ಆಗಬೇಡ. ತಮ್ಮ ಬುಡಕ್ಕೆ ಬಂದಾಗ ಮಾತ್ರ ಗೊತ್ತಾಗುತ್ತಾ ಅದ್ರ ನೋವೇನು ಅಂತ. ಆ್ಯಕ್ಚುಲಿ ಇವಾಗ ಅಶ್ವಿನಿ ಮೇಡಮ್ ಈ ಒಂದು ವಾರದಲ್ಲಿ ಏನು ಮಾಡಿದ್ರು ಅದು ಯಾವ ಲೆವೆಲ್ಗೆ ಎಫೆಕ್ಟ್ ಆಗ್ತಿದೆ ಅಂದರೆ, ಹಾನೆಸ್ಟಾಗಿ ಹೇಳ್ತೀನಿ, ಇದೇ ಜಾಗದಲ್ಲಿ ಬೇರೆ ಸ್ಪರ್ಧಿದ್ರೆ ನಾವೇ ಅನ್ನೋ ಅಯ್ಯೋ ಪಾಪ ಅವರು ಯಾಕೆ ಹಿಂಗೆ ಆಚೆ ಇಟ್ಬಿಟ್ರು, ಸ್ಟ್ರಾಂಗ್ ಇದ್ದಿರಲ್ಲ ಹಾಗೆ ಅಂತ ನಾವೇ ಮಾತಾಡ್ತಿದ್ದೋ. ಬಟ್ ಇವಾಗ ಹೇಗೆ ಅನಿಸಿದೆ ಅಂದರೆ ಮಾಡಿದ್ರು ಮರೆಯ ಅನ್ನೋ ಫೀಲ್ ಕೊಡ್ತಿದ್ದ. ಸೊ ಹಾಗಾಗಿ ಅನ್ಬೋಸ್ರಿ ಅನ್ನೋ ಫೀಲ್ ಆಗ್ತಿರುವಂಥದ್ದು. ಏನಿಸಿದೆ ಗೈಸ್ ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಜೊತೆಗೆ ಇವಾಗ ಬಂದಿರೋಂಥ ಪ್ರೋಮೋದಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ. ಫೈನಲಿ ತುಂಬ ಜನ ಕೇಳ್ತಿದ್ರಿ, ಏನು ಬ್ರೋ ಈ ವಾರ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಇಲ್ಲ, ಕ್ಯಾಪ್ಟನ್ ಇಲ್ಲ, ಏನು ಮಾಡ್ತಾವ್ರೆ ಈ ಸೀಸನ್ ಅಂತ ಅಂತಿದ್ರಿ. ಸೊ ಬಂದಿದೆ, ಕಾನ್ಸೆಪ್ಟ್ ಮುಗಿತಲ್ಲ ಜಂಟಿ ಒಂಟಿ ಅನ್ನೋಂಥದ್ದು. ಸೊ ಇವಾಗ ಕ್ಯಾಪ್ಟನ್ಸಿ ಟಾಸ್ಕ್ ಬಂದಿದೆ. ಆ್ಯಂಡ್ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಕ್ಯಾಪ್ಟನ್ಸಿ ಟಾಸ್ಕ್ನ ಗೆದ್ದವರು ಈ ರೂಮ್ಗೆ ಒಂದು ಎಂಟ್ರಿನ ತಗೋತಾರೆ ಕ್ಯಾಪ್ಟನ್ ಆಗಿ. ಆ್ಯಂಡ್ ಹೇಗೆ ಅನಿಸಿದೆ ಗೈಸ್ ರೂಮು? ಚೆನ್ನಾಗಿದೆಯಾ? ನಂಗೆ ಅಷ್ಟೊಂದೇನು ಸಖತ್ತಾಗಿದೆ ಅಂತ ಅನಿಸ್ತಿಲ್ಲ, ನೋಡೋಣ ಮೇಲೆ, ಓಕೆನಾ? ಆ್ಯಂಡ್ ಇವಾಗ ಬೀಗ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಿರ್ಬೋದು ಕೀ ಕೂಡ ಇದೆ. ಸೊ ಟಾಸ್ಕ್ ಇದೆ, ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ನಡೆಸ್ತಾರೆ, ಸಖತ್ತಾಗಿರುತ್ತೆ. ಆ್ಯಂಡ್ ಫೈನಲಿ ಹೆಂಗೋ ಕ್ಯಾಪ್ಟನ್ಸಿ ಟಾಸ್ಕ್ ಕೊಡ್ತಾಯಿದ್ದಾರಲ್ಲ. ಆ್ಯಂಡ್ ಟಾಸ್ಕ್ಗಳು ಕೊಟ್ಟಾಗಲೇ ಇಲ್ಲಿರುವಂಥ ಸ್ಪರ್ಧೆಯ ಕೆಪಾಸಿಟಿ ಏನು, ಅವ್ರು ಯಾವ ಥರ ಆಟ ಆಡ್ತಾರೆ, ಅವ್ರು ಎಷ್ಟು ಅಗ್ರೆಸಿವ್ ಆಗಿದ್ದಾರೆ ಎಲ್ಲವೂ ಕೂಡ ಗೊತ್ತಾಗುವಂಥದ್ದು. ತುಂಬ ಜನ ಮುಖ ಹಾಕ್ಕೊಂಡೇ ಇದ್ದಾರೆ, ಸೈಲೆಂಟ್ ಆಗಿರೋಣ, ಒಳ್ಳೆಯವ್ರ ಥರ ಇರೋಣ ಅಂತ. ಕ್ಯಾಪ್ಟನ್ಸಿ ಟಾಸ್ಕ್ ಅಂತಲೇ ಆಗ್ಬೋದು ಅಥವಾ ಬೇರೆ ಟಾಸ್ಕ್ಗಳಂತ ಬರ್ಬೋದು. ಈ ಥರ ಕೊಟ್ಟಾಗ ಕಾಂಪಿಟೇಷನ್ ಬಿಲ್ಡ್ ಆಗುತ್ತೆ, ಫೈಟ್ಗಳು ಬರುತ್ತೆ, ಅಲ್ಲಿ ನಿಜವಾದ ಮುಖ ಆಚೆ ಬರುತ್ತೆ ಅಂತ ಕೂಡ ಹೇಳ್ಬೋದು. ಅದೆಲ್ಲಕ್ಕೆ ಹೆಚ್ಚಾಗಿ ಅವ್ರಿಗೆ ಎಷ್ಟು ತಾಕತ್ತಿದೆ ಇಲ್ಲಿ ಉಳ್ಕೊಳ್ಳೋಕೆ ಅಂತ ಕೂಡ ನಮ್ಗೆ ಗೊತ್ತಾಗ್ಬಿಡುತ್ತೆ, ಯಾವ ಸ್ಟ್ರಾಂಗ್ ಇದ್ದಾರೆ ಏನು ಕತೆ ಅಂತ ಕೂಡ ಗೊತ್ತಾಗುತ್ತೆ. ಸೊ ಅದು ಇವತ್ತಿಂದ ಆಗ್ತಿದೆ. ಫೈನಲಿ ಹ್ಯಾಪಿಯಪ್ಪ ನಾನಂತೂ. ಆ್ಯಂಡ್ ಈ ಪ್ರೋಮೋದಲ್ಲಿ ಕೂಡ ಒಂದಿಷ್ಟು ವಿಷಯಗಳಿದೆ. ಆ ಪ್ರೋಮೋನ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ. ಆಮೇಲೆ ಇನ್ನೊಂದು ಹೆಂಗೆ ಗೊತ್ತಾ, ಫಸ್ಟ್ ಕ್ಯಾಪ್ಟನ್ಸಿ ಟಾಸ್ಕ್ ಇದು. ಸೊ ಫಸ್ಟ್ ಕ್ಯಾಪ್ಟನ್ ಆಗೋರಿಗೆ ತುಂಬ ಒಳ್ಳೆ ಅಧಿಕಾರ ಕೂಡ ಇರುತ್ತೆ. ಆ್ಯಂಡ್ ಡಾಮಿನೇಟ್ ಕೂಡ ಮಾಡ್ಬೋದು, ತಮ್ಮನ್ನು ತಾವು ಜಾಸ್ತಿ ಪ್ರಮೋಟ್ ಕೂಡ ಮಾಡ್ಕೋಬೋದು. ಆ್ಯಂಡ್ ಎಲ್ಲರೂ ಕೂಡ ಇಟ್ಕೊಳ್ಳೋಕ್ಕೆ ಒಂದು ಒಳ್ಳೆ ಪವರ್ ಅಂತ ಕೂಡ ಹೇಳ್ಬೋದು. ಹಿಂಗೆ ಯೂಸ್ ಮಾಡ್ಕೋತಾರೆ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲಿರುವಂಥ ಸ್ಪರ್ಧಿ ಯಾವ ಥರ ಥಿಂಕ್ ಮಾಡ್ತಾರೆ ಅಂದಮೇಲೆ ಡಿಪೆಂಡ್ ಆಗುತ್ತೆ. ಅವರೊಬ್ಬ ಒಳ್ಳೆ ಲೀಡರ್ ಆಗ್ತಾರಾ, ಯಾವ ಕತೆ ಏನು ಕತೆ ಕಾದು ನೋಡಬೇಕು. ಕ್ಯಾಪ್ಟನ್ ಆಗೋವಂಥವನಿಗೆ ಒಂದು ಕ್ಯಾಪ್ಟನ್ಗೆ ಹೆಚ್ಚಾಗಿ ಲೀಡರಾಗಿ, ಒಳ್ಳೆ ಲೀಡರಾಗಿ ಮನೇನ ತಗೊಂಡು ಹೋಗೋ ರೀತಿ ಇರಬೇಕು, ಆವಾಗಲೇ ಚೆನ್ನಾಗಿ ಹೋಗುವಂಥದ್ದು. ಅದೆಲ್ಲರಲ್ಲೂ ಕಾಣಿಸುತ್ತಾ? ಖಂಡಿತವೂ ಇಲ್ಲ. ಸೊ ಇವಾಗ ಮನೆಯ ಮೊದಲನೇ ಕ್ಯಾಪ್ಟನ್ ಯಾರು ಆಗ್ಬೋದು ಅಂತ ನಿಮ್ಮ ಅನಿಸಿಕೆ ಕಮೆಂಟ್ ಸೆಕ್ಷನ್ ತಿಳಿಸಿ, ನೋಡೋಣ ಯಾರು ಆಗಬೇಕು ಅಂತ ಅನ್ಸುತ್ತೆ. ಅರ್ಹತೆ ಇಲ್ಲದವರು ಗೈಸ್, ನಿಮ್ಮ ಪ್ರಕಾರ ಈ ಬಿಗ್ ಬಾಸ್ ಮೈಲಿ ಕ್ಯಾಪ್ಟನ್ ಆಗೋದಕ್ಕೆ ಯಾರಿಗೆ ಅರ್ಹತೆ ಇಲ್ಲ ಕಮೆಂಟ್ ಸೆಕ್ಷನ್ ತಿಳಿಸಿ. ನನ್ನ ಪ್ರಕಾರ ಕೂಡ ಅಶ್ವಿನಿ ಗೌಡ. ರೀಸನ್ ನಾನು ಆಮೇಲೆ ಹೇಳ್ತೀನಿ, ಓಕೆನಾ? ಅಶ್ವಿನಿ ಮ್ಯಾಮ್. ನಾನು ಅಂತ ಎಲ್ಲ ಕಡೆ ಹೇಳ್ಕೊಂತ ಇರ್ತಾರೆ. ಸೇಮ್ ಪಾಯಿಂಟ್ ನನಗೂ ಕೂಡ ಹಾಗೆ ಬರುತ್ತೆ. ಆ್ಯಂಡ್ ಇಲ್ಲಿ ಅಲ್ಲಿ 3 ಜನ ಇದ್ದಾರೆ ವೈಟ್ ಕಾರ್ಡ್ ಎಂಟ್ರಿಗಳು. ಸೊ ಅವರೇ ಇವಾಗ ಕ್ಯಾಪ್ಟನ್ಸಿ ಟಾಸ್ಕಿಂದ ಆಚೆ ಯಾರು ನೀಡಬೇಕು ಅಂತ ಡಿಸೈಡ್ ಮಾಡಬೇಕು. ಸೊ ಅದರಲ್ಲಿ ಇವಾಗ ಅಶ್ವಿನಿ ಮೇಡಮ್ನ ತಗೋತಿದ್ದಾರೆ ಒಂದು ನೇಮ್ನ, ಓಕೆನಾ? ಅದ್ರ ಜೊತೆಗೆ ಇಲ್ಲಿ ಅವ್ರು ಕೊಡೋಂಥ ಕಾರಣಗಳೇನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸುಮ್ಮನೆ ಯಾರನ್ನೋ ಒಬ್ಬರನ್ನ ಪರ್ಸ್ನಲ್ ಟಾರ್ಗೆಟ್ ಮಾಡ್ಬಿಟ್ಟು ಆಚೆ ಇಡೋವಂಥದ್ದೆಲ್ಲ ತಪ್ಪಾಗುತ್ತೆ. ಬಟ್ ಅವ್ರು ಕೊಡುವಂಥ ಕಾರಣಗಳು ಕಟ್ಟಾಗಿತ್ತು ಅಂದರೆ ನಮಗೂ ಬ್ಯಾಡ್ ಅಂತ ಅನಿಸುತ್ತೆ. ಆ್ಯಂಡ್ ಇಲ್ಲಿ ನಾನು ಅನ್ನೋದು ನಾನು ಅವಾಗಲೂ ಹೇಳಿದ್ದೆ, ನಮ್ಮ ಅಶ್ವಿನಿ ಮೇಡಮ್ನ ಒಂದು ಪ್ರಾಬ್ಲಮ್ ಏನಿದೆ ಅಂದರೆ ನಾನು ಅನ್ನೋದಿದೆ, ತುಂಬ ಇದೆ, ಹೀಗೋ ತುಂಬ ಇದೆ, ಅವ್ರನ್ನ ಟ್ರಿಗರ್ ಮಾಡೋಕ್ಕಾಗಲ್ಲ. ಆಮೇಲೆ ಅವ್ರು ಹಿಂಗೆ ಕೆಟ್ಟವ್ರು ಅಂತಲ್ಲ, ಅವ್ರು ಇರ್ತದಲ್ಲಿ ಎಲ್ಲರೂ ಇರಬೇಕು ಅಂತ ಬಯಸ್ತಾರೆ, ಓಕೆನಾ? ಈಗ ಜಾನ್ವಿ ವಿರುದ್ಧ ಅವ್ರು ಯಾವತ್ತೂ ಎಗ್ನೆಸ್ಟ್ ಹೋಗೋದೇ ಇಲ್ಲ. ಯಾಕೆ ಗೊತ್ತಾ? ಅವರು ಇವ್ರು ಇರ್ತದಲ್ಲಿದ್ದಾರೆ,
ಕಾಕ್ರೋಚ್ ಸಿದಿನೂ ಆಗ್ಬೋದು ಅವ್ರು ಹಿಡ್ತದಿದ್ದಾರೆ. ಸೊ ಅವ್ರು ಯಾವಾಗಲೂ ಕೂಡ ಏನು ಮಾಡ್ತಾರೆ ಅಂದರೆ ಬೇರೆ ಸ್ಪರ್ಧಿಗಳನ್ನ ತಮ್ಮ ಹಿಡ್ತದಲ್ಲಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ರಕ್ಷಿತಾ ವಿಷಯದಲ್ಲೂ ಅದೇ ಆಗಿದ್ದು. ನೀವು ಅಬ್ಸರ್ವ್ ಮಾಡಿದ್ರೆ ರಕ್ಷಿತನ ಸ್ವಲ್ಪ ಒಳ್ಳೆ ರೀತಿಯೇ ಮಾತಾಡಿಕೊಂಡು ಒಳಗಡೆ ಸೇರಿಸ್ಕೊಳಕ್ಕೆ ನೋಡಿದ್ರು, ಬಟ್ ರಕ್ಷಿತಾ ಬರಲಿಲ್ಲ. ಸೊ ಅದೇ ಪ್ರಾಬ್ಲಮ್ ಆಗಿದ್ದಂಥದ್ದು. ಅಲ್ಲೊಂದು ಸ್ವಲ್ಪ ಈಗೋ ಟ್ರಿಗರ್ ಆಯಿತು, ಅದೇನಾಯಿತೋ ಗೊತ್ತಿಲ್ಲ. ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲ ಸ್ಪರ್ಧಿಗಳ ಜೊತೆ ಅವರು ಒಳ್ಳೆ ರೀತಿ ಇರೋಕ್ಕೆ ಇಷ್ಟಪಡ್ತಾರೆ, ಜೊತೆಗೆ ಅವ್ರನ್ನ ತಮ್ಮ ಜೊತೆ ಇರಿಸ್ಕೊಳಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅಲ್ಲಿಂದ ಏನಾರು ಆಚೆ ಹೋದ್ರು ಅಂದರೆ ಖಂಡಿತವಾಗ್ಲೂ ಇವರು ತಾವು ಇನ್ನೊಂದು ರೂಪ ತೋರಿಸ್ತಾರೆ. ಅದೇ ಆಗುವಂಥದ್ದು. ಡಾಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತಾರೆ ಆ್ಯಂಡ್ ಜೊತೆಗೆ ಕಂಟ್ರೋಲ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಅದೇ ಅವ್ರಿಗೆ ಎಡ್ವರ್ಟ್ ಕೂಡ ಆಗ್ತದೆ. ಫಸ್ಟ್ ಕ್ಯಾಪ್ಟನ್ಸಿ ಏನಾದ್ರು ಅವ್ರಿಗೆ ಸಿಕ್ಕಿಬಿಟ್ರೆ ತುಂಬಾ ಡಾಮಿನೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಖಂಡಿತವಾಗ್ಲೂ ಸತ್ಯ ಇದು. ಯಾಕಂದರೆ ಫಸ್ಟ್ ಕ್ಯಾಪ್ಟನ್ಸಿ ಏನಾರು ಅವ್ರು ಸಿಕ್ಬಿಟ್ರೆ ಅದೊಂದು ಬಂದುಬಿಡುತ್ತೆ. ಫಸ್ಟ್ ಕ್ಯಾಪ್ಟನ್ ನಾನು ಅನ್ನೋಂಥದ್ದು, ಅಲ್ಲೇ ನಾನು ಅನ್ನೋದು ಬಂದುಬಿಡುತ್ತೆ. ಓಕೆನಾ? ಅದ್ರ ಜೊತೆಗೆ ಡಾಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತಾರಲ್ಲ, ಇಷ್ಟು ದಿನ ಅಧಿಕಾರ ಇಲ್ಲದಂತೆಯೇ ಇಷ್ಟು ಮಟ್ಟಿಗೆ ಮಾಡಿದ್ರು. ಈಗ ಕ್ಯಾಪ್ಟನ್ ಆದರೆ ಅಧಿಕಾರ ಕೂಡ ಸಿಗುತ್ತೆ. ಅದನ್ನ ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗ್ಬಿಟ್ಟು ಮಾತಾಡೋಕ್ಕೆ ಕೂಡ ಶುರು ಮಾಡ್ತಾರೆ. ನಾನು ಕ್ಯಾಪ್ಟನ್ ಹೇಳ್ದಂಗೆ ಕೇಳಬೇಕು, ಅವಾಗೇನೋ ಅರಸರು ಅಂತ ಹೇಳ್ಬಿಟ್ಟು ಆಗ ರಾಜಮಾತೆ ಅಂತ ಅವರೇ ಕ್ರಿಯೇಟ್ ಮಾಡಿಕೊಂಡು ಹಿಂಗೆಲ್ಲ ಮಾಡಿದ್ರು. ನೋಡಿದಿರಲ್ವಾ? ಇವಾಗ ಮನೆಗೆ ಕ್ಯಾಪ್ಟನ್ ಅಂದರೆ ನೀನು ಈ ಕೆಲಸ ಮಾಡಲೇಬೇಕು, ಕ್ಯಾಪ್ಟನ್ ಹೇಳ್ತಿದ್ದೀನಿ, ಒಬ್ಬ ಕ್ಯಾಪ್ಟನ್ ಹೇಳ್ತೀನಿ, ಇದು ಮಾಡಲೇಬೇಕು, ಈ ಥರ ಡಾಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತಾರೆ ಅಂತ ಇವಾಗ ರಘುವಣ ಹೇಳ್ತಂತು. ಸೇಮ್ ಪಾಯಿಂಟ್ ನಂದು ಕೂಡ. ಅವ್ರ ಪರ್ಸ್ಪೆಕ್ಟಿವ್ ತುಂಬ ಚೆನ್ನಾಗಿದೆ ಆ್ಯಂಡ್ ಹೊರಗಡೆಯಿಂದ ನೋಡ್ಕೊಂಡ್ಬಂದಿದ್ದಲ್ಲ, ಅವ್ರು ಕ್ಲಿಯರಾಗಿ ಅರ್ಥ ಆಗಿದೆ ಅಶ್ವಿನ್ ಮೇಡಮ್ ಯಾವ ಥರ ಏನು ಕತೆ ಅಂತ. ಕಷ್ಟಪಟ್ಟು ಆಟ ಆಡಿದ್ದೀನಿ, ನಾವೇ ಅವಳನ್ನ ಸ್ಟಾರ್ಟ್ ಇಲ್ಲಿ ನೋಡಿ, ತುಂಬ ಕಷ್ಟಪಟ್ಟು ಆಟ ಆಡಿದ್ದೀನಿ ಅನ್ನೋದು ಸತ್ಯನೇ. ಇವರು ಕಷ್ಟಪಟ್ಟಿದ್ದಾರೆ, ಆಟ ಆಡಿದ್ದಾರೆ, ನಿಜವಾಗ್ಲೂ ಅದರಲ್ಲಿ ಏನು ಎರಡು ಮಾತಿಲ್ಲ. ಇನ್ಫ್ಯಾಕ್ಟ್ ಈ ಸೀಸನ್ ಸ್ವಲ್ಪ ಚೆನ್ನಾಗಿದೆ ಅಂದರೆ ಇವರ ಕಾಂಟ್ರಿಬ್ಯೂಷನ್ ಕೂಡ ತುಂಬ ಚೆನ್ನಾಗಿದೆ. ವಿಲನ್ ಇದ್ದರೇ ಹೀರೋಗೆ ಬೆಲೆ ಅಂತೀನಲ್ಲ, ಸೊ ಅದೇ ರೀತಿಯೇ ಇದು ಕೂಡ. ಸೊ ಯಾವಾಗಲೂ ಕೂಡ ವಿಲನ್ ಅನ್ನೋದು ಕ್ಯಾರೆಕ್ಟರ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಬಿಗ್ ಬಾಸ್ ಮೇಲೆ ಕೂಡ ಅಷ್ಟೇ, ಇವ್ರ ಕಡೆಯಿಂದ ತುಂಬ ಕಂಟೆಂಟ್ ಕ್ರಿಯೇಟ್ ಕಾರಣ ಆಗಿತ್ತು. ಸೊ ಹಾಗಾಗಿ ಅದೆಲ್ಲ ಓಕೆ, ಬಟ್ ನೀವು ಕೆಲವು ವಿಷಯಗಳು ಮಾಡಲ್ಲ, ಅದ್ರದ್ದು ಎಫೆಕ್ಟ್ ಅಷ್ಟೇ ಇದು. ಮಾಡೋದು, ಅವ್ರನ್ನ ಸ್ಟಾರ್ ಮಾಡೋದು ಬೇಡ. ಒಳ್ಳೆ ಪಾಯಿಂಟುಗಳು. ಆ್ಯಕ್ಚುಲಿ ರಿಷಾ ಕೂಡ ತುಂಬ ಮೆಂಟಲಿ ಸ್ಟ್ರಾಂಗ್ ಇದ್ದಾರೆ ಅಂತ ಅನಿಸುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದಾರೆ. ಇವಾಗ ಇಲ್ಲಿ ಏನಾದರೂ ಇವ್ರನ್ನ ಇಟ್ಕೊಂಡ್ರೆ ಒಳಗೆ ತಗೊಬಂದರೆ ಇವ್ರು ಆ್ಯಕ್ಚುಲಿ ಗೆದ್ದುಬಿಟ್ರು ಅಂದರೆ ಸ್ಟಾರ್ಗಳಾಗ್ಬಿಡ್ತಾರೆ. ಸೊ ಹಾಗೆ ಸ್ವಲ್ಪ ಸ್ಟ್ರಾಂಗ್ ಇರೋರನ್ನ ಅಥವಾ ಯಾರು ಡಾಮಿನೇಟ್ ಮಾಡಬೇಕು ಅಥವಾ ಯಾರು ಹೈಲೈಟ್ ಆಗಬೇಕು ಅಂತ ನೋಡ್ತಾ ಇರ್ತಾರೆ, ಅವ್ರನ್ನೇ ಆಚೆ ಇಟ್ಬಿಟ್ರೆ ಎಷ್ಟು ಸೇಫ್ ಅಲ್ಲ. ಆ್ಯಂಡ್ ನಮ್ಮ ಕೈಲಿದೆ ಇವಾಗ ಅಧಿಕಾರ ಯಾರನ್ನ ಆಚೆ ಇಡಬೇಕು ಅಂತ. ಸೊ ಈಗ ವೈಟ್ ಕಾರ್ಡ್ ಎಂಟ್ರಿಯಾಗಿ ಬಂದಿರೋರೇ ಸೆಲೆಕ್ಟ್ ಮಾಡಬೇಕಿರುವಂಥದ್ದು, ಅರ್ಹತೆ ಯಾರಿಗಿಲ್ಲ ಅನ್ನೋ ರೀತಿ. ಸೊ ಈ 3 ಜನರ ಡಿಸ್ಕಷನ್ ಕೂಡ ಆಗ್ತದೆ. ಸೊ ಇದರಲ್ಲಿ ರಿಷಾ ಗೌಡ ಪಾಯಿಂಟ್ ತುಂಬ ಚೆನ್ನಾಗಿದೆ ಆ್ಯಂಡ್ ಇವಾಗ ಮೆಂಟಲಿ ಗೇಮ್ ಕೂಡ ಶುರು ಆಗ್ತದೆ. ಫಿಸಿಕಲಿಗಿಂತ ಮೆಂಟಲಿ ಗೇಮ್ ತುಂಬ ಸಾಕಾಗಿರಬೇಕು, ಯಾಕಂದರೆ ಬಿಗ್ ಬಾಸ್ ಮೇಲೆ ಜಾಸ್ತಿ ವರ್ಕ್ ಆಗೋದು ಅದು. ಅದಕ್ಕಾಗಿ ರೇಸಲ್ಲೇ ಬಿಟ್ಟಿಲ್ಲ ಅಂದ್ರೆ ಯಾವ ಕುದುರೆ ಗಟ್ಟಿ ಅಂತ ಹೆಂಗ್ ಗೊತ್ತಾಗುತ್ತೆ? ಹೌದು, ಇದು ನಿಜನೇ, ಇದೇನು ಸುಳ್ಳಲ್ಲ. ಅಶ್ವಿನ್ ಮೇಡಮ್ ಹೇಳ್ತಿರೋದು ನಿಜನೇ. ಯಾಕಂದರೆ ರೇಸಲ್ಲಿ ಬಿಟ್ಟರೆ ತಾನೇ ಯಾರು ತಾಕತ್ತು ಏನಿದೆ ಅಂದ್ಬಿಟ್ಟು ಗೊತ್ತಾಗೋದು. ಇದನ್ನು ಯಾರೋ ಪಾಯಿಂಟ್ ಹೇಳಿದ್ದಾರೆ, ಸೊ ಸ್ಟ್ರಾಂಗ್ ಇಲ್ಲ ಅಂತ ಏನೋ ಹೇಳಿದ್ದಾರೆ, ಏನು ಕತೆ ನೋಡಬೇಕು. ಸೊ ಅದಕ್ಕೆ ಇವ್ರು ಕೊಡುತ್ತಿರುವಂಥ ಉತ್ತರ ಕೂಡ ಆಗಿರಬಹುದು, ಗೊತ್ತಿಲ್ಲ, ಕಾದು ನೋಡಬೇಕಾಗತ್ತೆ ಎಪಿಸೋಡಲ್ಲಿ. ಬಟ್ ಅಶ್ವಿನ್ ಮೇಡಮ್ ಏನು ಗೊತ್ತಾ, ಫಿಸಿಕಲಿ ಟಾಸ್ಕಲ್ಲಿ ಅಷ್ಟೊಂದು ಏನು ಪ್ರೂವ್ ಮಾಡ್ಕೊಂಡಿಲ್ಲ. ಬಟ್ ಅವತ್ತೊಂದು ಗೇಮ್ ಧನುಷ್ ಅವ್ರ ಹೆಲ್ಪಿಂದ ತುಂಬ ಚೆನ್ನಾಗಿ ಆಟ ಆಡಿದ್ರು. ಧನುಷ್ ಅವ್ರು ಹೆಲ್ಪ್ ಮಾಡೋನಕ್ಕೆ ಹೆಚ್ಚಾಗಿ ಅವ್ರು ಕೂಡ ತುಂಬ ಚೆನ್ನಾಗಿ ಆಟ ಆಡೋನು ಕೂಡ ಸತ್ಯನೇ. ಸೊ ಇಬ್ಬರು ಕೂಡ 50-50 ಅಂತ ಕೂಡ ಅನ್ಕೋಬೋದು. ಆ್ಯಂಡ್ ಅಶ್ವಿನ್ ಮೇಡಮ್ ಕಂಟೆಸ್ಟೆಂಟ್ ಒಳ್ಳೆ ಸ್ಟ್ರಾಂಗ್ ಕಂಟೆಸ್ಟೆಂಟೇ. ಸೊ ಹಾಗಾಗಿ ಈ ಥರ ಚಾನ್ಸ್ಗಳನ್ನ ಮಿಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಮನೆಯಲ್ಲಿ ಅವಮಾನಗಳಾದಾಗ ಅದನ್ನ ಮರೆಯೋಕ್ಕೂ ಸಾಧ್ಯ ಇಲ್ಲ, ಅದನ್ನ ಮರೆತು ಮುಂದೆ ಹೋಗೋಕ್ಕೂ ಸಾಧ್ಯ ಇಲ್ಲ. ರಾತ್ರಿ 9:30ಕ್ಕೆ ಅರ್ಥ ಮಾಡ್ಕೊಡ್ರಪ್ಪ, ಬಿಗ್ ಬಾಸ್ ಮನೇಲಿ ಅವಮಾನ ಆದರೆ ಅದು ಮರೆಯೋಕ್ಕೂ ಆಗಲ್ಲ, ಮರೆತು ಆಚೆ ಹೋಗೋಕ್ಕೂ ಆಗಲ್ಲ, ಈ ಥರ ಹೇಳ್ತಿದ್ದಾರಲ್ವಾ. ಬಟ್ ಬೇರೆಯವ್ರಿಗೆ ಮಾಡ್ಬೇಕಾದ್ರೆ ನೀವುಗಳು ರಕ್ಷಿತಾಗೆ ಎಷ್ಟು ಮಾತಾಡಿದ್ರಿ, ಏನು ಕತೆ, ಒಂದು ಐಡಿಯಾ ಇದೆಯಾ? ಇವತ್ತು ಬೇರೆಯವ್ರಿಗೆ ಹೇಳ್ತೀರಾ ಮರ್ತುಬಿಡಿ, ಎಲ್ಲ ಏನಾಗಿದೆ ಮರ್ತುಬಿಡಿ, ನನಗೆ ಚಾನ್ಸ್ ಕೊಡಿ ಅನ್ನೋದು ತಪ್ಪಲ್ಲ. ಎರಡನೇ ಅವಕಾಶ ಕೊಡೋಂಥದ್ದು ಏನು ನೀವು ಇರೋವಂಥ ರೀತಿ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ? ನೀವು ನಿಜವಾಗ್ಲೂ ಡಿಸರ್ವ್ ಇದ್ದಾರೆ ಅಂದರೆ ಕೊಟ್ಟರೆ ಏನು ತಪ್ಪಿಲ್ಲ. ಆ್ಯಂಡ್ ಎಲ್ಲ ವ್ಯಕ್ತಿಗಳು ಕೂಡ ಸೆಕೆಂಡ್ ಚಾನ್ಸ್ನ ಡಿಸರ್ವ್ ಮಾಡ್ತಾರೆ. ಬಟ್ ನನಗೆ ಪರ್ಸನಲಿ ಅನಿಸ್ತು ಗೊತ್ತಾ, ಅಶ್ವಿನಿ ಮೇಡಮ್ ಆಗ್ಬೋದು, ಜಾನ್ವೀರ್ ಆಗ್ಬೋದು, ಎಲ್ಲೋ ಒಂದು ಕಡೆ ತಿತ್ಕೊಳ್ಳೋಂಗೆ ಕಾಣಿಸ್ತಾ ಇಲ್ಲ. ಎಸ್ಪೆಷಲಿ ಅಶ್ವಿನಿ ಮೇಡಮು ಅವರು ಇವಾಗ ಚೆನ್ನಾಗಿ ಮಾತಾಡ್ತಾರೆ, ಬಟ್ ಎಗೇನ್ ಅದೇ ಕತೆ. ಸೊ ಈ ಥರ ನೋಡಿದಾಗ ಖಂಡಿತವಾಗ್ಲೂ ಇವ್ರ ಕಡೆಯಿಂದ ಇನ್ನೂ ಮತ್ತೆ ಬೇರೆ ತಪ್ಪುಗಳಾಗುವಂಥ ಸಾಧ್ಯತೆ ಹೆಚ್ಚಾಗಿದೆ ಅಂತ ಅನಿಸುತ್ತೆ. ಆ್ಯಂಡ್ ಜೊತೆಗೆ ಇವಾಗ ಇವ್ರು ಹೇಳ್ತಿದ್ದಾರಲ್ವ, ಇಷ್ಟು ಬುದ್ಧಿವಂತಿಕೆ, ನಾನು ಹೇಳ್ತೀನಿ ಅದನ್ನೇ ನಂಗೆ ಯಾಕೆ ಬೇಜಾರಾಗುತ್ತೆ ಅಶ್ವಿನ್ ಮೇಡಮಲ್ಲಿ ಅಂದರೆ, ಯಾರೋ ಒಬ್ಬ ದಡ್ಡ ಅಥವಾ ಏನೋ ಐಡಿಯಲ್ದವರು ಏನೋ ಮಾತಾಡಿದ್ರು ಹೆಂಗೋ ಇತ್ತು ಅಂದರೆ ಬೇರೆ ಕತೆ. ಈಗ ಮಲ್ಲಮ್ಮ ಗಿಲ್ಲಿ ತಗೊಂಡು ಹೆಸರು ಕೊಡ್ತಾನೆ ಇರ್ತಾರೆ, ರಿಪೀಟ್. ಓಕೆನಾ? ಲೈಕ್ ನಂಗೆ ಅರ್ಥ ಆಗ್ಬಿಡುತ್ತೆ, ಬಿಡುಗರು ಅವ್ರು ಇರೋದೇ ಹಾಗೆ ಅವ್ರಿಗೆ ಅರ್ಥನೂ ಆಗಲ್ಲ, ಸುಮ್ಮನೆ ಅದು ಕನ್ಸಿಡರ್ ಮಾಡೋದು ಬೇಡ, ಬಿಟ್ಟಾಕು ಅಂತ ಅನ್ಸ್ಬಿಡುತ್ತೆ. ಓಕೆನಾ? ಗಿಲ್ಲಿನೂ ಅದಕ್ಕೇ ಜಾಸ್ತಿ ತಲೆಕ್ಷಕ್ಕೆ ಹೋಗಲ್ಲ. ಸೊ ಅಂಥವ್ರ ಬಗ್ಗೆ ನಮ್ಗೆ ಏನೂ ತಲೆನೋವಿಲ್ಲ. ಬಟ್ ಇಲ್ಲಿ ತಿಳಿದವರು, ಏನು ಅಂತ ಗೊತ್ತಿರೋರು, ಯಾವ ಥರ ಆಗುತ್ತೆ ಅಂತ ಗೊತ್ತಿರೋರು, ನಾವು ಹೇಗೆ ಮಾತಾಡಿದ್ರೆ ಹೇಗೆ ಕಾಣಿಸ್ಕೋತೀವಿ, ಅದರಿಂದ ಏನಾಗುತ್ತೆ ಎಲ್ಲ ಗೊತ್ತಿದ್ದು ಕೂಡ ಅದೇ ತಪ್ಪುಗಳನ್ನ ಮಾಡೋವಂಥದ್ದು, ಬೇರೆಯವ್ರನ್ನ ಚೀಪಾಗಿ ನೋಡೋವಂಥದ್ದು, ಬೇರೆಯವ್ರ ಬಗ್ಗೆ ನೆಗೆಟಿವ್ ಮಾತಾಡೋವಂಥದ್ದು, ಡಾಮಿನೇಟ್ ಮಾಡೋಕ್ಕೆ ನೋಡುವಂಥದ್ದು, ಕೆಟ್ಟದಾಗಿ ಚೀಪಾಗಿ ಅಂದರೆ ಎಷ್ಟು ಚೀಪಾಗಿ ಆಗುತ್ತೋ ಅಷ್ಟು ಚೀಪಾಗಿ ಚೀಪಾಗಿ ಮಾತಾಡುವಂಥದ್ದು ಇದನ್ನೆಲ್ಲ ಮಾಡ್ತಾರಲ್ಲ, ಅದು ಬುದ್ಧಿ ತಿಳ್ಕೊಂಡು. ಓಕೆನಾ? ಈಗ ಅಗ್ರಿಮೆಂಟನ್ನು ಸೈನ್ ಮಾಡ್ಕೊಂಡ್ಬಂದಿದ್ದಾರೆ, ಅದು ತುಂಬ ಚೆನ್ನಾಗಿ ಗೊತ್ತಿದೆ, ಇಷ್ಟು ಪರ್ಸೆಂಟ್ ಕನ್ನಡ ಮಾತಾಡಬೇಕು ಅನ್ನೋದು ಗೊತ್ತಿದೆ, ಆದರೂ ಕೂಡ ಇಂಗ್ಲೀಷ್ ಯೂಸ್ ಮಾಡ್ತಾರೆ. ಅದ್ರ ಜೊತೆಗೆ ಮೇಯ್ನಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಇವ್ರಿಗಿದ್ದಾರೆ ಗೊತ್ತಾ, ಯಾರು ನೀನು ತಾನು ಅಂತ ಹೇಳ್ತಾರಲ್ಲ ರಘುವರು, ಆ ಟೈಮಲ್ಲಿ ಆ ಪಾಯಿಂಟ್ ತುಂಬ ಚೆನ್ನಾಗಿ ಇಟ್ಕೋತಾರೆ. ಆದರೆ ಇವ್ರು ಬಳಸ್ಬೇಕಾರೆ ಮುಚ್ಕೊಂಡು ಬಿತ್ಕೋ ಅದು ಇದು ಅಂತ ಇಡಿಯೇಟ್ ಅಂತ ಬಳಸ್ಬೇಕಾರೆ
ಅದು ಇನ್ನೊಬ್ರಿಗೆ ಅವಮಾನ ಆಗುತ್ತೆ, ಅದು ಬೇರೆ ಥರ ಕಾಣಿಸುತ್ತೆ ಅಂತ ಐಡಿಯಾ ಅಲ್ವಾ. ಸೊ ಇದೇ ವಿಷಯಗಳೇ ಇವ್ರ ಬಗ್ಗೆ ನೆಗೆಟಿವ್ ಮಾಡೋಕ್ಕೆ ಶುರು ಮಾಡಿದೆ ಅಂತಲೇ ಹೇಳ್ಬೋದು. ನಾವು ಎಷ್ಟೇ ಸ್ಪರ್ಧಿ ಬಗ್ಗೆ ಪಾಸಿಟಿವ್ ಥಿಂಕ್ ಮಾಡಿ ಮಾತಾಡೋಣ ಅಂತ ಅಂದ್ಕೊಂಡ್ರೆ ಇವ್ರು ಮಾಡಿರುವಂಥ ವಿಷಯಗಳು ಇವ್ರಿಗೆ ಎಷ್ಟು ಚೆನ್ನಾಗಿ ನೆನಪಿರುತ್ತೆ, ಅಂದರೆ ರೂಲ್ಸ್ಗಳಾಗ್ಬೋದು ಪ್ರತಿಯೊಂದು ಕೂಡ ಎಷ್ಟು ಚೆನ್ನಾಗಿ ನೆನಪಿರುತ್ತೆ. ಬಟ್ ಅದನ್ನು ಬೇರೆ ವಿರುದ್ಧ ಮಾಡ್ಬೋದು, ಅವಾಗ ಮಾತ್ರ ತಪ್ಪಿಲ್ಲ. ಯಾರಾದರೂ ಇವ್ರ ವಿರುದ್ಧ ಮಾತಾಡ್ಬಿಟ್ರೆ ರೂಲ್ಸು ಅದು ಇದು ಆಳುಮುಳು ಈ ಥರ ಹೇಳಕ್ಕೆ ಬರೋವಂಥದ್ದು. ಸೊ ಇದು ಎಲ್ಲೋ ಒಂದು ಕಡೆ ಸರಿ ಇಲ್ಲ ಅಂತ ಅನಿಸುತ್ತೆ. ಆದಷ್ಟು ಬೇಗ ಸರಿ ಮಾಡ್ಕೊಂಡ್ರೆ ಒಳ್ಳೆಯದು. ನೋಡೋಣ ಯಾರು ಕ್ಯಾಪ್ಟನ್ಸಿ ಟಾಸ್ನ ಗೆದ್ದು ವಿನ್ನರ್ ಆಗ್ತಾರೆ, ಹೆಂಗೆ ಕತೆ ಕ್ಯಾಪ್ಟನ್ ಆಗ್ತಾರೆ ಅಂತ ಕಾದು ನೋಡೋಣ. ಸೊ ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.